ಯುಕ್ತಿ ಡಿ ಕೆ ಹೌದು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ಯಾ. ನಿನ್ನ ಸೀಸನೇ ಬೆಸ್ಟ್ ಕಣೆ. ಒಂದು ನಿಮಿಷ ಅಮ್ಮನ ಫೋನ್ ಬರ್ತಿದೆ. ಹಾ ಸಾಕ್ಷಿ ಹೇಳು. ನೀನೇ ಸಖತ್ ಡ್ಯಾನ್ಸರ್ ಕಣೆ. ಬೇರೆ ಸೀಸನ್ ಅವರೆಲ್ಲ ವೇಸ್ಟ್. ಹಾ ಇನ್ನೊಂದು ವಿಷಯ ಗೊತ್ತಾ, ನ್ಯೂಸಲ್ಲಿ ಬಂದಿದ್ದೊಂದು ಟ್ರೋಲ್ ಆಯ್ತು, ಹೇಳ್ತೀನಿ. ಆ್ಯಕ್ಚುಲಿ ಈ ಜಗತ್ತಲ್ಲಿ ಹುಡುಗಿರು ಜಾಸ್ತಿ ಮಾತಾಡಿದ್ರೆ ಫ್ಲರ್ಟ್ ಅನ್ಕೋ, ಏನು ಮಾತಾಡಿಲ್ಲ ಅಂದರೆ ಆ್ಯಟಿಟ್ಯೂಡ್ ಅನ್ಕೋತ, ಅರ್ಧಂಬರ್ಧ ಮಾತಾಡಿದ್ರೆ ಬೋರ್ ನನ್ನ ಮಗ ಅನ್ಕೋತ. ಹಿಂಗೆ ಮಾತಾಡಿದ್ರೆ ಮೆಟ್ಟಲೆ ಹೊಡಿತಾರೆ ನಿನಗೆ ಕಂತೆ. ಯಾರಿಗೆ ಕಲಿಸ್ತಾ ಇದೆಯಾ ಆಕ್ಟಿಂಗ್? ಯಾರಿಗೆ ಕಲಿಸ್ತಾ ಇದ್ದೀನಿ? ಈ ಹಸಿನಕ್ಕೆ ಬೇಡಪ್ಪಿ, ಕೆಟ್ಟನಕ್ಕೂ ಇದು ಮಕ್ಕಳು ಎದುರುತ್ತವೆ ಗೊತ್ತಾ ಇದಕ್ಕೆ ನಮ್ಮ ಕಡೆ. ಯಾವ ತುರಿಮನೆ ಅಲ್ಲಿಡ್ಕೊಂಡು ಬಂದಿದೀಯಾ? 5 ಕಾಯಿ ತುರಿಬೋದು ಚಟ್ನಿಗೆ ಗೊತ್ತಾ? ಏನಪ್ಪ ಇದು ಬಾಕ್ಸಿ? ಇದು DKD ಭವನ ಮತ್ತೆ ಸಾಕ್ಷಿಗೆ ಪಿಜ್ಜಾ. ಒಂದು ಕೆಲಸ ಮಾಡಪ್ಪಿ, ನೀನು ಆಕ್ಟಿಂಗ್ ಮಾಡ್ಬೇಡ, ಬರೀ ಹೆಣ್ಮಕ್ಳು ಸೇವೆ ಮಾಡ್ಕೊಂಡೆ ಇದ್ಬಿಡು. ನೀನು ಬರೀ ಹೆಣ್ಮಕ್ಳು ಸೇವೆ ಮಾಡ್ಕೊಂಡು ಸಾಯಿ. ನೀನು ಆಗ್ತಲ್ಲಪ್ಪಿ, ಕನ್ನಡಿ ನೋಡಿ ಕೇಳಪ್ಪಿ. ಒಂದ್ಸತಿ ಮಂಡ್ಲ ಪಂಚಾಯತಿಲಿ ಅಕ್ಕಿ ಕೊಡ್ತಾರಲ್ಲಪ್ಪಿ, ಸೊಸೈಟಿಲಿ ಗೊಬ್ಬರ, ಹಂಗೆ ಕೇಳ್ತೀನಿ. ಹಾಕ್ತಾರೆ ಯಾವ ಕತ್ತೆ ಈ ಕೆಟ್ಟನಾಗ ಬೇಡ. ಏನಾಯ್ತು ಕತ್ತೆ? ಪಿಜ್ಜಾ ಎಷ್ಟು ತಂದಿದ್ದೀ? 5. ಅವ್ರಿಗೆ ಎಷ್ಟು ಕೊಡ್ತೀವಿ? 4 ಇನ್ನೊಂದು ಡಿಕ್ಕಿಗೆ ಹಾಕು. ನೋಡ್ರೆ ಹೇಳಪ್ಪಿ, ಇಲ್ಲ 4 ರೂಪಾಯಿಗೆ ಹೀಗೆ ಹೊರಟಪ್ಪಿ. ಮಳೆ ಜೋರ್ ಬರ್ತಿದ್ದೇನೆ. ಬಂದು ಕತ್ತೆಗಳ ಕೀ ಕೊಡ, ಕತ್ತೆ ಕೀ ಕೊಡ ಅಂತ ಕೇಳಿದ್. ಕೊಡಕ್ಕಿ ಎಲ್ಲ ಕೀ ಏನ್ ಆಡದಪ್ಪಣೆ ಗಾಡಿಗೆ ಐತಿ. ಎಲ್ಲರಿಗೂ ನಾಯಿ ಬಡ್ದಂಗ್ ಬಿಡಾಕತ್ತಿಲ್ಲ ತಂದೆ. ನಾನು HS ಅವ್ರ ಲೇಔಟ್ಗೆ ಹೋಗ್ಬೇಕು, ಕ್ಯಾಬ್ ಸಿಗೋಲ್ಲ ಸರ್, ನಾನು ಹೊರಡ್ತೀನಿ. ಅಪ್ಪಿ ಮೊದ್ಲು ಹೋಗಪ್ಪಿ, ನಿನ್ನ ಅವಶ್ಯಕತೆ ಇಲ್ಲ. ನೀನು ಮೊದ್ಲು ಟಾರ್ಚರ್ ನೀನು ನನಗೆ ಸಾಯಿ ಕಡೆ. ಮನು 3 ತಿಂಗಳ ಬೋರ್ಡ್ ತೆಗೆದು ಹೋದ ನಂತರ ನನ್ನ ಎಂಟ್ರಿ. ಕತ್ತೆಗಳ ನಾಳೆ ಬರೋ ಅಷ್ಟೊಳಗೆ ಎಲ್ಲರೂ ರೆಡಿಯಾಗಿ ಬರ್ಬೇಕಣ್ರ. ಬರ್ತೀನಿ ಕಣ್ರ. ಏ ಒಡೆ ಸ್ವಲ್ಪ ಮಾತಾಡ. ರೀ ಸದಾ ಒಯ್ಯಂಗ್ ಹೇಳ್ರಿ, ನಂಗೆ ಇಷ್ಟ ಇಲ್ಲ ಅಂತ. ಒಂದು ಕೆಲಸ ಮಾಡು, ಅಕ್ಕಿ ಗುಳ್ಳಿ ಹೊಡೆದು ಉಂಡಿ ಮಾಡ್ಕೊಡ್ತಾಳೆ. ರೀ ಸದಾ ನಾನು ಕೆಟ್ಟ ಬೈದ್ ಬಿಡ್ತೀನಿ ಕಣ್ರಿ ಒಯ್ಯಂಗೆ. ಗಣ್ಪಣ ನೆಕ್ಸ್ಟ್ ರೇಷನ್ ಹಾಕಿ ಬರ್ತೈತೆ ಅಂತ. ಹೋಗು ಕತ್ತಿ, ಎಲ್ಲ ಮಾತಾಡ್ಬಿಡು, ಹೋಗಿ ಸಾಯ. ಪಾದು ಅಲ್ಲ ಗೆಳೆಯ, ಇವಯ್ಯ ಎಕ್ಸಸೈಸ್ ಯಾಕೆ ಮಾಡಿಸ್ತಾನೋ ಆ ದೇವ್ರಿಗೆ ಗೊತ್ತು. ಅದೇ ಒಳ್ಳೆ ಅಲ್ಲ, ಹಾಫ್ ಸಿಟ್ಟಿಂಗ್ ಅಂತಾನೆ. ಅವನ ಕೈಲಿ ಎಷ್ಟು ಮಾಡೋಕ್ಕಾಗತ್ತೆ? 1 ಗಂಟೆ 2 ಗಂಟೆ. ನನ್ನ ಜೀವನ ಪೂರ್ತಿ ಹಾಫ್ ಸಿಟ್ಟಿಂಗ್ ಅಲ್ಲಿ ಇಲ್ವಾ? ಒಳಗ್ ತಿಕ್ಲು ಆಡ್ತಾರಲ್ರೋ. ಇರೋ 4 ಡೈಲಾಗೆ ಬೆಳಗ್ಗೆಯಿಂದ ಸಂಜೆ ತಂಗ್ ಕುತ್ಕೋಬೇಕು. ಅಲ್ಲ ಚೂಡ್ರೆ, ಮೆಂಟ್ರಿಂಗೆ ಬರಲ್ಲ ಕಣವ್ರಿಗೆ. ಮಾತಾಡ್ತಿದ್ರೆ ಹೆಂಗ್ ಮಾಡ್ತಾರೆ ಕಣು. ಎಕ್ಸರ್ಸೈಸ್ ಬಿಟ್ರೆ ಏನು ಮಾಡ್ಸೋದೇ ಇಲ್ಲ. ಹೌದು ಕಣು. ಮತ್ತೆ ಆ ಅಪ್ಪನಿಗೆ ಖಾಲಿ ಪ್ರಾಸ ಏನ್ ಸ್ಕಿಟ್ ಮಾಡಕತ್ತೆ, ಕವನ ಬರೆಯಕತ್ತೀವಿ ನಾವು. ಅಪ್ಪಿ ನಂದು ನೀರಿನ ಬಾಟ್ಲು ಕೊಟ್ಟಿದ್ದೀನಿ. ಹೋಗೋ ಮರೆ, ನೀನ್ ಚಾಕ್ರಿ ಮಾಡಕ್ ಬಂದ್. ಕತ್ತೆಗಳ ಒಬ್ಬೊಬ್ರು ಹಿಂದಿಂದ ಎಷ್ಟು ಮಾತಾಡ್ತೀರಾ, ಮುಂದೆ ಗುರುಗಳು ಅಂತೀರಾ, ಬೀದಿಗಳು ಎಷ್ಟು ಮಾತಾಡ್ತೀರ. ಹೋಗ ಕತ್ತೆ, ಶುಂಠಿನೂ ಬೇಡ ಏನು ಬೇಡ, ಹೋಗ ಕತ್ತೆ, ಹೋಗ. ಯಾಕಪ್ಪಿ ಎನ್ನ ಹಡದಪ್ಪಣೆ ಟಿಫಿನ್ ಬಾಕ್ಸ್ ತಗೋರಿ. ಎನ್ನ ಗುರುವೆ, ಹೇಳಪ್ಪಿ. ನನ್ನ ಆಪ್ತ ಸ್ನೇಹಿತ ಒಬ್ಬ ಸಿನಿಮಾ ಮಾಡಕತ್ತಾನ, ದಯವಿಟ್ಟು ನೀವು ಅದ್ರೊಳಗೆ ಆಕ್ಟ್ ಮಾಡಬೇಕು. ಯಾವ್ದಪ್ಪಿ? ಜೋತ್ ಬಿದ್ದ ಹಾವು. ಜೋತ್ ಬಿದ್ದಾವ್ ಕೆಡ್ತಾಗಿಲ್ಲ ಅಪ್ಪಿ. ಅದ್ರ ನನ್ನ ಪಾತ್ರ ಏನಪ್ಪಿ? ಆ ಜೋತ್ ಬಿದ್ದ ಹಾವು ನೀವು. ಕತ್ತೆ ನಿಜವಾಗ್ಲೂ ಶರಣಪ್ಪಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಡೈರೆಕ್ಟ್ ಆಗಿ ಹೇಳಿ. ಶರಣಯ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗಣಪನ ನಾನು ಇವಾಗ ನೋಡ್ತಾ ಇಲ್ಲ, ಅವರು ರಂಗಾಯಣದಲ್ಲಿ ಇದ್ದಾಗಲೇ ಅವ್ರು ನನಗೆ 2004ರಿಂದನೂ ಪರಿಚಯ ನನಗೆ. ಅಲ್ಲಿ ಇವರು ಮಾಡಿದಂಥ ನಾಟಕಗಳನ್ನ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಅವಾಗ ಅದ್ಭುತ ಅಂದ್ರೆ ಇವಾಗಲೂ ಅದ್ಭುತ ನಟ. ಡ್ರಾಮಾ ಮಾಡುವ ಟೈಮಲ್ಲಿ ಅವರು ಸಂಪರ್ಕ ಬೆಳೆಸ್ಕೊಂಡು ಡ್ರಾಮಾ ಜೂನಿಯರ್ಸ್ಗೆ ಅವ್ರನ್ನ ಮೆಂಟರ್ ಆಗಿ ಕರ್ಸ್ಕೊಂಡು ಅಲ್ಲಿಂದ ಜರ್ನಿ 5 ವರ್ಷ ಜರ್ನಿ ನಡೀತು. ಅಂದ್ರೆ ಅವ್ರಿಗೆ ಚೆನ್ನಾಗಿ ಬರಬೇಕು, ಪ್ರತಿಯೊಬ್ಬರಿಗೂ ಆ ಕ್ಯಾರೆಕ್ಟರ್ ಹಿಡಿಬೇಕು, ಕ್ಯಾರೆಕ್ಟರ್ ಎಕ್ಸ್ಪ್ರೆಷನ್ಸ್ಗಳು ಕರೆಕ್ಟ್ ಆಗಿ ಬರಬೇಕು. ಪ್ರತಿ ಒಂದು ಕೈ ಒಂದು ಮೂವ್ಮೆಂಟ್ ತಗೋತದಂದ್ರೆ ಏನಕ್ಕೆ, ಒಂದು ಹೆಜ್ಜೆ ಮುಂದಿಡಬೇಕು ಅಂದ್ರೆ ಏನಕ್ಕೆ ಹೆಜ್ಜೆ ಮುಂದಿಡಬೇಕು ಒಂದು ಪಾತ್ರ ಅನ್ನೋದು ಬಹಳ ಸ್ಫುಟವಾಗಿ ಬಹಳ ಅರ್ಥಗರ್ಭಿತವಾಗಿ ಎಲ್ಲಾ ಕಲಾವಿದರಿಗೆ ಹೇಳ್ಕೊಡ್ತಾರೆ. ಅವರು ನನಗೂ ಹೇಳ್ಕೊಟ್ಟಿದ್ದಾರೆ. ಈ ತರದ್ದು ಒಂದೆಲ್ಲ ಇದ್ದಾಗ ಯಾಕೆ ಇದನ್ನೇ ಸ್ಕಿಟ್ ಮಾಡಬಾರ್ದು ಅಂದ್ಬಿಟ್ಟು ಲೋಕಿ ಮತ್ತೆ ಹರ್ಷನ್ ಹತ್ರ ಮಾತಾಡಿ ಅದಕ್ಕೊಂದು ಲೈನ್ ಅಪ್ ಮಾಡ್ಕೊಂಡು ಈ ತರ ಒಂದು 5 ಸೀನ್ಗಳನ್ನಿಟ್ಟು
ಇಟ್ಕೊಂಡು ಮಾಡಬೇಕು ಅಂದ್ವಿ. ಆದ್ರೆ ಗಣಪಣ್ಣಂಗಿಂತ ಅದ್ಭುತವಾಗಿ ಗಣಪಣ್ಣನೇ ಮೀರಿಸ್ಬಿಟ್ಟ ಅವನು. ಮೇನ್ ಪಿಲ್ಲರ್ ಆಗಿ ಎಲ್ಲ ಸ್ಕಿಟ್ಗಳಿಗೂ ಒಂದು ಜೀವ ತುಂಬ ಕೆಲಸ ಅವರಿಬ್ಬರು ಮಾಡ್ತಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗಣಪಣ್ಣ. ಸೋ ಸ್ವೀಟ್. ಓಕೆ ರಕ್ಷಿತಮ್ಮ, ಯು ಆರ್ ಸೀರಿಯಸ್ಲಿ ಎಂಜಾಯಿಂಗ್ ಬಿಕಾಸ್ ನಿಮಗೆ ಎಲ್ಲ ಹುಡುಗರು ಜಾಸ್ತಿ ಹೌದು. ಮಾತಾಡ್ತಾರೆ. ನನಗೆ ಇನ್ನೊಂದು ಏನು ಗೊತ್ತಾ, ಐ ಫೀಲ್ ಆನಂದ್, ಈ ಸ್ಟೇಜ್ ಇದೆ ಅಲ್ಲ, ದೇರ್ ಇಸ್ ಅ ಮ್ಯಾಜಿಕ್ ಟು ದಿ ಸ್ಟೇಜ್ ಆನಂದ್. ನಾವು ನಿಜವಾಗ್ಲೂ ವಿ ಶುಡ್ ಬಿ ಥ್ಯಾಂಕ್ಫುಲ್ ದಟ್ ವಿ ಹ್ಯಾವ್ ಟೀಚರ್ಸ್ ಲೈಕ್ ವಿಜಿ, ಲೈಕ್ ಗಣಪ ಆ್ಯಂಡ್ ಲೈಕ್ ನಿಜವಾಗ್ಲೂ ಇವರಿಗೆ ನಾನು ಮೊದಲನೇ ದಿವಸದಿಂದ ಈ ವೇದಿಕೆಯಲ್ಲಿ ನಾವು 3 ಜನ ನೋಡಿದ್ದೀವಿ. ಎವ್ರಿ ಸಿಂಗಲ್ ಆಕ್ಟರ್ ಆನ್ ದಿಸ್ ಸ್ಟೇಜ್. ಲೈಕ್ ಫಾರ್ ಸಂತು ಐ ವಾಸ್ ಸೇಯಿಂಗ್ ದಟ್ ಐ ಹ್ಯಾವ್ ಅ different kind of respect for Santu. I would like to say the same thing about Manu. Manu was brilliant today. Deepika was on an excellent level. ವಾಣಿ ಇಷ್ಟು ಸೀರಿಯಸ್ ಆಗಿರ್ತೀಯ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ವಾಣಿ ನೀನು ಯಾವಾಗ್ಲೂ ನಗ್ತಾ ಇರ್ತಾಳೆ ಅವಳು. ಸೋ ಆಪ್ಟ್. ದೀಪಿಕಾ ವಾಸ್ ಸೂಪರ್. ಅದೆಲ್ಲ ಅಟೈರ್ ಸರಿ, ವಾಯ್ಸ್ ಇವಳು ಮಾಡಿದ್ದು ನನಗೆ amazing. ವಿ ವರ್ ಶಾಕ್. ನಾವು ಅಲ್ಲಿ ಮಾತಾಡ್ತಾ ಇದೀವಿ, ವಾಣಿ ತರನೇ ಮಾತಾಡ್ತದ. ಶಿ ವಾಸ್ ಅಮೇಜಿಂಗ್. ಅಂಡ್ ನೋಡಕ್ಕೂ ಸೈಡ್ ಇಂದ ಹಂಗೆ ಅನ್ಸ್ತು, ನನ್ಗೆ ನಿಜವಾಗ್ಲೂ ಹಂಗೆ ಅನ್ಸ್ತು. ರಾಕೇಶ್ ಇಸ್ ಸಚ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ಇವತ್ತು ಅವ್ನು ಸದನ್ ಕ್ಯಾರೆಕ್ಟರ್ ಏನ್ ಚೆನ್ನಾಗಿ ಮಾಡ್ದ ಕಣೋ, ಸಕ್ಕದಾಗಿ ಮಾಡ್ದ. ಸೂರಜ್, ಮೈ ಗಾಡ್, ಸೂರಜ್ ವಾಸ್ ಅಮೇಜಿಂಗ್. ಅಂಡ್ ಇವತ್ತು ಅವನು ಸಂತು ಆಕ್ಟಿಂಗ್ ಏನ್ ಚೆನ್ನಾಗಿ ಮಾಡ್ದಪ್ಪ, ನಿಜವಾಗ ಬ್ರಿಲಿಯಂಟ್ ಸೂರಜ್. ನನಗೆ ತುಂಬಾ ಇಷ್ಟ ಆಗಿರೋಂಥ ಆಕ್ಟರ್. ವಿಜಿ, your mentoring was out of the world. Vijay, thank you so much. Thank you so much, guys. ಸೂಪರ್ ವೆಲ್ ಸೆಡ್ ಬಟ್ರೆ. ಮೊದಲಿಗೆ ಶರು, ಗಣಪ ಮತ್ತೆ ವಿಜಯ್ ಶೆಟ್ಟಿ, ಅದು ಏನಂದ್ರೆ ಒಂದು ಭಯಂಕರ ಪವರ್. ಅದು ಥಿಯೇಟರ್ ಇಂದ ಬರೋ ಪವರ್. ಅದನ್ನೆಲ್ಲ ಓದ್ಕೊಂಡಿದ್ದಾನೆ ಶರಣ. ಗಣಪದ ಒಂದು ಡೈಲಾಗ್ ಚೆನ್ನಾಗಿ ಹೇಳಿದ್ರೆ, ಭಾವ ಜರ್ನಿ ಇರ್ತದೆ ಪಾತ್ರದಲ್ಲಿ, ಅದು ಘಟಿಸ್ಬೇಕು. ಅವೆಲ್ಲ ಅವರಿಂದ ಹುಟ್ಟಿರೋ ಮಜಾ ಇದು. ಟೆಕ್ನಿಷಿಯನ್ಸ್ ಆಗಿ ನಾನೊಬ್ಬ ಟೆಕ್ನಿಷಿಯನ್ ಆಗಿ 3 ಜನಕ್ಕೊಂದು ರಾಯಲ್ ಸಲ್ಯೂಟ್. ಈ ಪ್ರವೀಣಿಂದ ಅವನು ಎಷ್ಟು ಅಬ್ಸರ್ವ್ ಮಾಡಿಬಿಡ ಮನೋನ ಅಂತ. ತುಂಬಾ ಚೆನ್ನಾಗಿ ಮಾಡ್ದ ಅವ್ನು ಪ್ರವೀಣ. ನೀನು ಅಪ್ಪಣ್ಣಂದು ಅಮೇಝಿಂಗ್ ಆಗಿ ಮಾಡಿದ್ರೆ ಪ್ರವೀಣ ನೀನು. ಇನ್ನ ಕೊನೆಯದಾಗಿ ಮನೋ ಬಗ್ಗೆ ನಿನಗೆ ಡಬಲ್ ಸೆಲ್ಯೂಟ್ ಕಟ್ಟ. ಅವನನ್ನ ಅಡುಗೆ ನೋಡಿದ್ರ ಯಾರಾದ್ರು? ಸ್ಕಿಟ್ ಬಿಗಿನಿಂಗ್ ಇಂದ ಹಿಡಿದು ಎಂಡ್ವರೆಗೆ ಗಣಪನ್ ಥರ ನಡೆದ, ವಿಚ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಅವನು ಅಷ್ಟೇ ಪ್ರವೀಣ. ಅವನ ಕಾಲುಗಳನ್ನ, ಕೈಗಳನ್ನ ಆ ಮನು ತರನೇ ಇಟ್ಕೊಂಡಿದ್ದ. ವಿಜಯ್ ಶೆಟ್ಟಿ ಕಾಲು ಚೆನ್ನಾಗಿ ಹೇಳಿದ್ರು. 2 ದಿವಸ ಕೊಟ್ಬಿಟ್ಟು 2 ಅವರ್ ಎಂಜಾಯ್ ಮಾಡ್ಕೊಂಡು ಮಾಡಿ ಅಂತ ಹೊರಬಿಡ್ತಾನೆ. ಓವರ್ ಆಲ್ ಆಗಿ ಇಡೀ ಟೀಮ್ ಬಗ್ಗೆನೇ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಏನ್ ಹೇಳ್ತೀರಿ ಅಣ್ಣ? ಅದ್ಭುತ ವೇದಿಕೆ ಇದು ಅಂತ ಅಂದ್ರೆ ಅದು ಆಕ್ಟ್ ತರ ಇರ್ಲಿಲ್ಲ. ನನ್ನ ಪ್ರಕಾರ ಅವರೇ ಬಂದು ಆಕ್ಟ್ ಮಾಡೋ ತರ ಇತ್ತು. ದಟ್ ಇಸ್ ಕಾಲ್ಡ್ ಪರಕಾಯ ಪ್ರವೇಶ ಅಂತ. ಈಗ ನೋಡಿದ್ರು ಅವಳು ವಾಣಿ ತರ ಕಾಣಿಸ್ತಾವಳು ಅಂತೀನಿ. ಪ್ರಾಮಿಸ್ ಆಗಿ ವೇದಿಕೆ ಮೇಲೆ ತಾವು ಬರಬೇಕು. ಅದು ಹೆಂಗ್ ಬರಬೇಕು ಅಂತ ನಮ್ಮ ವಿನಂತಿ ಅಂದ್ರೆ, ಈ ಮೆಟ್ಲು ಮೇಲಿಂದ ಇಳಿದು ಇಲ್ಲಿಂದ ಹತ್ತೋಗ್ಬೇಕು.